ಸಭಾ ಬಂಧು ಬಾಂಧವರಲ್ಲಿ ಸಭಾ ಬಂಧು ಬಾಂಧವರಲ್ಲಿ ಎರಡನೇ ಸಂದಿನ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಅದಕ್ಕೆಲ್ಲ ನಮ್ಮ ಆತ್ಮರು ಒಂದು ಮಾತನ್ನ ಹಿಂಗ ಹೇಳ್ತಾರಲ್ಲ, ಏನಂತ ಹೇಳ್ತಾರಿ ಸರ ಮಾತ? ಸುಡಗಾಡಕ್ ಹೋದವ್ರ ಸ್ವರ್ಗಕ್ಕ ಹೋಗಿದ್ರ ಕೆಡಗಾಲಿ ಯಾಕ ಬರ್ತಿತ್ತು? ಹೌದು ಹೌದು. ದೇವರಿಗೆ ಹೋದವ್ರ ದೇಹ ಮರ್ತಿದ್ರ ದೇಶ ಹಿಂಗ್ಯಾಕ ಆಗ್ತಿತ್ತು? ಹೌದು ಹೌದು. ಕೊಡ್ತಾನ ಶಿವ ಅಂತ ಕಡಿತಾನ ದುಡ್ದಾರ ಬಡತನ ಯಾಕ ಬರ್ತಿತ್ತು? ಯಾಕೆ ಬರ್ತಿತ್ತು? ಅನ್ನ ಉಣ್ಣವರ ಪುಣ್ಯ ಮಾಡಿದರ ಅನ್ಯಾಯ ಯಾಕೆ ಹೆಚ್ಚಾಗುತ್ತಿತ್ತು? ಹೌದು ಹೌದು. ಭಜನೆ ಮಾಡುವರು ಭಕ್ತರಾಗಿದ್ದರ ಮೋಜು ಮಜಾ ಎಲ್ಲಿರ್ತಿತ್ತು? ಯೋಗ ಮಾಡುವರು ಯೋಗ್ಯರಾಗಿದ್ದರ ರೋಗ ಎಲ್ಲಿಂದ ಬರ್ತಿತ್ತು? ಹೌದು ಹೌದು. ಸಾಲಿ ಕಲಿಯವರ ಸರಿಯಾಗಿ ಕಲ್ತಿದ್ರ ಕಾಲ ತಿರುಗುದು ಎಲ್ಲಿರ್ತಿತ್ತು? ಎಮ್ಮಿ ಕಾಯುವರ ಕಮ್ಮಗ ಉಂಡಿದ್ರ ಕೆಮ್ಮು ದಮ್ಮು ಎಲ್ಲಿರ್ತಿತ್ತು? ಹೌದು ಹೌದು. ನನಗೊಂದು ಹಿಂಗ ನೆನಪಿಗೆ ಬರಾಕತೈತ್ರಿ ಸರ. ಏನು? ಬಿಗತನ ಮಾಡೋರಿಗೆ ಬುದ್ಧಿ ಇದ್ದಿದ್ರ ಜಗಳ ಯಾವಲ್ಲಿ ಇರ್ತಿತ್ತು? ಹಡಿವಾಗ ನೆಳುವಕ್ಕೆ ಹಡಿಯುವುದು ಬಿಟ್ಟಿದ್ರೆ ಇಟ್ಟಲ್ಲಿ ಜನಸಂಖ್ಯೆ ಆಗತ್ತಿತ್ತು. ಹುಚ್ಚ, ಇದು ಭಗವಂತ ಸೃಷ್ಟಿ ಮಾಡ್ಯಾನ ಇದನ್ನ. ಏನತ್ತ? ಈ ಬಳ್ಳಿ ಬೆಳಿಬೇಕಾಗ್ಯದ. ಹೌದು. ಯಾಕ? ಯೋಗಿನಾದ ಮೋಕ್ಷದ ಯುಗ ಯುಗಗಳಲ್ಲಿ ಭಕ್ತಿಯನ್ನ ಮಾಡಿ ಏನ್ ಅನ್ಸ್ಕೊಂಡು ಯೋಗಿ ಅನ್ಸ್ಕೊಂಡು ಶಿವ ಪಾರ್ವತಿಯರ ಭಕ್ತಿ ಒಳಗ ಪಾಸ್ ಆಗಿ ಹಾ ಕತ್ತಿ ಹೇಳತ್ತಿಲ್ರಿ. ಹಾ ಅಣ್ಣ ಅಣ್ಣಂದ್ ರೊಕ್ಕ ತಗೋ ಕಳ್ಸೋಣ. ಯೋಗಿ ಅಮೋಕ್ಷದ ಯುಗ ಯುಗಗಳಲ್ಲಿ ಭಕ್ತಿಯನ್ನ ಮಾಡಿ ಅಲ್ಲನ್ನ ಯೋಗಿ ಅನಿಸ್ಕೊಂಡು ಪರಮಾತ್ಮನ ಸೇವಾ ಮಾಡಿ ಶಿವ ಪಾರ್ವತಿಯರ ಒಂದಾನ ಒಂದು ದಿವಸ ಏನಾಕದ್ರಿ ಸರ? ಅಂಶದ ಮುತ್ತಾಗಿ ಹೇಳ್ತಾರ. ಏನತ್ರಿ? ಅಮೋಕ್ಷದ ಕಲಿ ಕಟ್ಟಿ ಏರಿಯಾದ ಧರ್ಮ ನ್ಯಾಯ ಸುಳ್ಳಾಗ್ಲಕತ್ತದ ಮರ್ತ್ಯ ಲೋಕಕ್ಕೆ ಮಾನವ ಉದ್ಧಾರಕ್ಕಾಗಿ ಹೋಗ್ಬೇಕಪ್ಪ ಅಂದ ಕಾಲಕ್ಕ ಯೋಗಿನಾದ ಅಮೋಕ್ಷದ ಹೇಳ್ತಾನ. ಏನತ್ರಿ? ಯಪ್ಪ ಸರ್ವ ಸಾಹಿತ್ಯವನ್ನ ನನಗೆ ಕೊಟ್ಟ ನನ್ನ ಬೆನ್ನಿಂದ ಇರ್ತನಂದ ಅಂದ್ರ ನಾ ಈಗಿಂದೀಗ ಹೋಗಾಕ್ ತಯಾರದನಂತೇಳಿ ಅಂಶದ ಮುತ್ತ ಹೇಳ್ತಾನ. ಹೌದು ಹೌದು. ಅವಾಗ ಅಂಶದ ಮುತ್ತಾಗ ಏನೇನು ಸಾಹಿತ್ಯವನ್ನ ಕೊಟ್ರು? ಏನೇನು ಸಾಹಿತ್ಯ ಕೊಡ್ತಾರಿ ಸರ? ಹೋಮದ ಕಂಬಳಿ ನೇಮದ ಬೆತ್ತ ಮಳಿಕೀಲ ಬೆಳಿಕೀಲ ಬಡವಾಗ ಭಾಗ್ಯ ಬಂಜಿಗೆ ಮಕ್ಕಳು ಸಾಲ ಸತ್ತಿಗೆ ಮೇಲ್ ಕಳಸ ಕಂಚಿನ ಕಾಯ್ತಾಳ ಮುತ್ತಿರ ಪಲ್ಲಕ್ಕೆ ನಂದಾದಿವಿಗೆ ನಂದಿ ಕೋಲ ಸಿರಗ ತಲೆ ಸೇ ಬೆರೆದ ವಡ್ಡಿ ಒಳಗ ನಗಾರಿ ನಾವು ಬೆತ್ತ ಮುಂದೆ ನಂದಿ ಹಿಂದೆ ತಂದಿ ಬಯಲು ಭೂತಾಳ ಸಿದ್ದನ ಸಂಗಾಟ ತಗೊಂಡು ನನ್ನಪ್ಪ ಎಲ್ಲನ್ನ ಕೈಲಾಸ ಬಿಟ್ಟ ಎಲ್ಲೆಲ್ಲಿ ಸಂಚಾರ ಮಾಡ್ಕೊತ ಬರ್ತಾರ್ರಿ. ಮಂದಲಗಿರಿ ಪರ್ವತ, ದ್ರೋಣಗಿರಿ ಪರ್ವತ, ಹಸ್ತಿನಾಪುರ, ಇಟ್ಟಂಗಿ ಹಳ್ಳ, ಮೂಲಪೀಠ ಮುಮ್ಮೆಟ್ಟ ಗುಡ್ಡಕ್ಕೆ ಬಂದ ಕಲ್ಲ ಗದ್ದಿಗೆ ಮಾಡಿ ಮುಳ್ಳು ಹಾಸಿಗೆ ಮಾಡಿ ಅಂತರ್ಲೆ ಕಂಬಳಿ ಡೇರಿ ಹೊಡೆದು ಧರ್ಮದ ಜಾಗೃತಿಗೆಲ್ಲ ಬಂದು ವಾಸ ಮಾಡಿದ ನನ್ನಪ್ಪ. ಹೌದು. ಮುಂದೆ ಯೋಗಿನಾದ ಮೋಕ್ಷದಾಗ 3 ಮಂದಿ ಪುಣ್ಯಾದ ಮಕ್ಕಳು, 4 ಮಂದಿ ವರುವಿನ ಮಕ್ಕಳು, 4 ಮಂದಿ ಧರ್ಮ ರೊಟ್ಟಿಲೆ 21 ಮಂದಿ ಧರ್ಮರು, 21 ಮಂದಿ ಧರ್ಮ ರೊಟ್ಟಿಲೆ 101 ಮಂದಿ ಸಿದ್ರು, 101 ಮಂದಿ ಸಿದ್ರ ರೊಟ್ಟಿಲೆ 1700 ಸಿದ್ರು. ಹೌದು. ಹಿಂಗ ನನ್ನಪ್ಪ ಅಮೋಘ ಸಿದ್ಧನ ಇತಿಹಾಸ ಹಿಂಗ ಸಾಗ್ಯದ. ಹೌದು. ಅದಕ್ಕೆ ಇವತ್ತು ಈ ಸತ್ಯ ಸಿದ್ಧರ ಸಿದ್ಧಾಟ್ಕಿ ಒಳಗ ಆ ನಿಡೋಣಿ ಗ್ರಾಮದ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳು ಕೂಡಿಕೊಂಡು ಆ ಸತ್ಯ ಸಿದ್ಧರ ಸೇವಾದೊಳಗೆ 2 ಘರ್ಷಣೆಗಳನ್ನ ಮಾಡಬೇಕು. ಹೌದು. ಸಂಧಿಗೆ ಸಂದ ಬರ್ತೈತೆ ಅಂದ್ರ ಬರ್ತೈತೆ ಅಂತ ಹೇಳ್ಬೇಕು, ಇಲ್ಲಂದ್ರ ಇಲ್ಲ ಅಂತ ಹೇಳ್ಬೇಕಂತ ಹೇಳಿದ್ರು. ಹೌದು. ಅದಕ್ಕೆ ನಮ್ಮ ಹಿರಿಯ ಕಲಾವಂತರು ಇದೇ ಗ್ರಾಮದವರಾಗಿರ್ತಕ್ಕಂತ ಯಾರೀ ಸರ್ ಅವರು? ನಮ್ಮ ಕುಲಕರ್ಣಿ ದಾದವರಿಗೆ ಆ 2 ಪ್ರಶ್ನೆಗಳನ್ನ ಯಾಕಪ್ಪ ಅಂತಂದ್ರೆ ಅವರೇ ಕೇಳ್ತಾರ ಅಂತೇಳಿ ಮಾಡಿದ್ದೀವಿ. ಕಮಿಟಿ ಅವರು ಸಮಯ ಬಾಳ ಆಗ್ಯದ ನೀವೇ ಕೇಳ್ರಿ ಅಂದಾಗ 2 ಪ್ರಶ್ನೆಗಳನ್ನ ದಾದವರಿಗೆ ಮಾಡಿದ್ದೆ. ಮೊದಲನೇ ಸಂದಿನೊಳಗ ಏನೇನಂತ ಮಾಡಿದ್ರಿ? ಒಂದು, ಬ್ರಾಹ್ಮಣ ಸಮಾಜದವರ 7 ಹಟ್ಟಿ ದನಗಳ ಒಂದು ಗೊಂತು ಇತ್ತು. ಅವರ ಇಲ್ಲದ ಸಂದರ್ಭದೊಳಗೆ ಎಲ್ಲಾ 7 ಹಟ್ಟಿ ದನಕರುಗಳೆಲ್ಲ ಗೊಂತು ಕಿತ್ತುಕೊಂಡು ಹೋದು. ಒಬ್ಬಕ್ಕಿ ದೇವಿ ಆ 7 ಹಟ್ಟಿ ದನಗಳನ್ನ ಒಮ್ಮೆ ಕರ್ಸ್ಯಾಳ. ಅಕ್ಕಿ ಹೆಸರೇನು ಮತ್ತ ಅಕ್ಕಿ ಹೆಂಗ ಕರ್ಸ್ಯಾಳು? ಹೌದು. ಇದಕ್ಕೆ ಉತ್ತರ ಅವರು ಸಿಕ್ಕಿಲ್ಲ. ಸಿಕ್ಕರ ಹೇಳ್ತೀವ ತಿಳಿದ್ರು, ಸಿಕ್ಕಿಲ್ಲ ಹೇಳ್ಯಾರ್ರಿ ಅವ್ರು ಸಿಕ್ಕಿಲ್ಲ ಹೇಳ್ಯಾರ. ಹೌದು. ಇನ್ನೊಂದು ಪ್ರಶ್ನೆ ಏನು ಕೇಳಿದೀವಿ ಅಂದ್ರ ಏನಂತ ಕೇಳಿದ್ರಿ? ಹಾಲು ಮತದೊಳಗೆ ಒಬ್ಬ ಸಿದ್ಧ ಬ್ರಿಟಿಷರ ಜೋಡಿ ಹೋರಾಡಿ ಬ್ರಿಟಿಷರ ಕಟಕದಿಂದ ತನ್ನ ರುಂಡವನ್ನು ಹೊಡೆದಾಗ ರುಂಡ ಮುಂಡ ಬ್ಯಾರೆಯಾಗಿ ಬಿತ್ತು. ಹೌದು. ಆ ಬಿದ್ದಿರ್ತಕ್ಕಂತ ರುಂಡ ಮಾತಾಡ್ಯದ
ರುಂಡ ಮಾತಾಡ್ಯದ. ಆ ಸಿದ್ಧನ ಹೆಸರೇನು ಮತ್ತ ಅವ ಯಾವೂರು ಸಿದ್ಧ ಅಂತ ಕೇಳಿದ್ನಿ. ಯಾವೂರು ಸಿದ್ಧ ಅಂತ ಕೇಳಿದ್ರಿ. ಅದಕ್ಕೆ ನಮ್ಮ ದಾದಾಜಿ ಅವರು ಹೇಳಿದ್ರು ಏನಂತ ಹೇಳಿದ್ರು? ಅವ ಹಾಲು ಮತದೊಳಗ ಆ ಜುಮ್ಮಣ್ಣ ಮುತ್ತಿ ಅಂತಕ್ಕಂಥವ ಉತ್ತರ ಕರೆಕ್ಟ್ ಅದ. ಕರೆಕ್ಟ್ ಅದ. ಇನ್ನೊಂದು ಏನ್ ಹೇಳ್ಬೇಕಾಗಿತ್ರಿ? ಯಾವ ಅತ್ತ ಏನ್ ಕೇಳಿಲ್ಲ, ಆ ಊರ ಹೆಸರು ಹೇಳಿಲ್ಲ. ಹೌದು ಹೌದು. ಆ ಊರು ಯಾವ್ದಪ್ಪ ಅಂದ್ರೆ ವಿಜಯಪುರ ಜಿಲ್ಲಾ. ವಿಜಯಪುರ ಜಿಲ್ಲಾ, ವಿಜಯಪುರ ತಾಲೂಕಿನ ಕವಡಿಮಟ್ಟಿ ಅನ್ನೋ ಗ್ರಾಮ. ಹೌದು ಹೌದು. ಕವಡಿಮಟ್ಟಿ ಅನ್ನೋ ಗ್ರಾಮದೊಳಗ ಜುಮ್ಮಣ್ಣ ಮುತ್ಯ ಬ್ರಿಟಿಷರ ಜೋಡಿ ಹೋರಾಡಿ ರುಂಡ ತೆಳಗ ಬಿದ್ದಾಗ ಆ ರುಂಡ ಮರ್ದಿನ ತಮ್ಮ ಬಂದಾಗ ತಮ್ಮಣ್ಣ ಜೋಡಿ ರುಂಡ ಮಾತಾಡ್ಯದ. ಹೌದು ಹೌದು. ಅವಾಗ ರುಂಡ ಮಾತಾಡಿ ಆ ಸತ್ಯ ಸಿದ್ಧ ಪವಾಡವನ್ನು ಉಳಿಸ್ಯಾನ. ಅರ್ಧ ಮಾರ್ ಸಟ್ಟರಿ, ಅದಕ್ಕೆ ಅರ್ಧ ಉತ್ತರ ಹೇಳ್ಯಾರು. ಇಲ್ಲ, ಆ ಉತ್ತರ ರುಂಡ ಮಾತಾಡಿದ ಊರ ಹೆಸರು ಹೇಳಿಲಾಗಿರ ದಾದಾಜಿ ಅವರು. ಆದ್ರೂ ಅವ್ರ ಉತ್ತರ ಕೊಟ್ಟಾರಪ್ಪ ಅಂತಂದ್ರ, ಯಾಕಂದ್ರ ಎಷ್ಟು ಸತ್ಯ ಸಿದ್ರೊಳಗ ಜಗತ್ತಿನೊಳಗ ಏನೇ ಇದ್ರು ಕೂಡ ಎಲ್ಲನ್ನ ಏನ್ರಿಪ್ಪ ಸತ್ಯಕ್ಕೆ ಸತ್ಯ ಅನ್ಬೇಕು, ಮಿಥ್ಯಕ್ಕೆ ಮಿಥ್ಯ ಅನ್ಬೇಕು. ಹೌದು ಹೌದು. ಅದಕ್ಕೆ ಇನ್ನೊಂದು ಪ್ರಶ್ನೆಯನ್ನ ಕೇಳಿದೀವಿ. ಅದಕ್ಕೆ ಮುಂದಿನ ಸಂತ ತಕ ನೀವು ಟೈಮ್ ಕೊಡಂದ್ರ ಇನ್ನೊಂದು ಚಾನ್ಸ್ ನಮ್ ದಾದಾಜಿ ಅವ್ರಿಗೆ ಕೊಡ್ತೀವಿ. ಇಲ್ಲ ಅದಕ್ಕೆ ಉತ್ತರ ಹೇಳ್ರಿ ಮತ್ತೆ ಕೇಳಂದ್ರ ಕೇಳ್ತೀವಿ. ಯಾಕ್ರಿ? ಇನ್ನ ಚಾನ್ಸ್ ಕೊಡೋಣ ನೋಡ್ರಿ. ಇನ್ನ ಅವ್ರ ನಮಗ ಒಂದ್ ಎರಡು ಪ್ರಶ್ನೆ ಕೇಳ್ಯಾರಲ್ಲ. ಏನಂತ ಕೇಳ್ಯಾರಿ? ಆ ಹಾಲು ಮತ್ತದ ಒಳಗ ಹೌದು ಅಮೋಘ ಸಿದ್ಧಗ 3 ಮಂದಿ ಪುಣ್ಯಾದ ಮಕ್ಕಳು. ಹೌದು. ಪುಣ್ಯಾದ ಮಕ್ಕಳೊಳಗ ಮಾಯಾದ ಮಗ ಮಾಧುಲಿಂಗಂದು ಮಾದೇವನ ಅವತಾರ. ಹೌದು ಹೌದು. ಯಾಕ ಯೋಗಿನಾಥ ಅಮೋಘ ಸಿದ್ಧಗ ಕೈಲಾಸದೊಳಗ ಮಾಧುಲಿಂಗಗ ಮಾಯಾದ ಮಗ ಮಾಧುಲಿಂಗ ಮಾದೇವನ ಅವತಾರದಿಂದ ಇದ್ದ. ಹೌದು. ಮುಂದೆ ಮರ್ತ್ಯ ಲೋಕದೊಳಗ ಮಕ್ಕಳಾಗಿ ಮಾದಣ್ಣಾಗಿ ಹುಟ್ಟಿ ಬಂದ. ಹೌದು ಹೌದು ಹೌದ್ರಿಪ್ಪ. ವಿಷ್ಣುನ ಅವತಾರ ಮಂಗರಾಯಿ ಸಿದ್ಧ. ಹೌದು. ಬ್ರಹ್ಮನ ಅವತಾರ ಕರ್ಣಿ ಮಲಕಾರಿ ಸಿದ್ಧ. ಹೌದು ಹೌದು ಹೌದು. 3 ಮಂದಿ ಕೈಲಾಸದೊಳಗ ಗುರು ಆಗಿದ್ರು, ಮರ್ತ್ಯ ಲೋಕದೊಳಗ ಮಕ್ಕಳಾದ್ರು. ಮಕ್ಕಳಾಗಲಕ್ಕೆ ಕಾರಣದ ಎಲ್ಲನ್ನ ಏನದರಿಪ್ಪ ಕಾರಣ? ಕೈಲಾಸದೊಳಗ ಮಾದೇವನ ಅವತಾರ ಮಾಧುಲಿಂಗ ತಾಳ್ಬೇಕಾರ ಮಾದೇವ ಪ್ರಸಾದ ಗಂಟು ಕೊಟ್ಟಿದ್ದ. ಹೌದು ಹೌದು ಹೌದು. ವಿಷ್ಣುನ ಅವತಾರ ಇರ್ತಕ್ಕಂಥವ ಅವನಿಗೆ ಕಂಬಳಿ ಕೊಟ್ಟಿದ್ದ. ಹೌದು. ಬ್ರಹ್ಮನ ಅವತಾರ ಬ್ರಹ್ಮ ಏನು ಮಾಡಿದಪ್ಪ ಅಂದ್ರ ಬೆತ್ತ ಕೊಟ್ಟಿದ್ದ. ಹೌದು ಹೌದು ಹೌದು. ಕೈಲಾಸದಾಗ ಒಂದೊಂದು ವಸ್ತು ಕೊಟ್ಟಿರು, ಕೊಡುವತ್ನ್ಯಾಗ ಒಂದು ಮಾತು ಹೇಳಿದ್ರು. ಏನಂತ ಹೇಳಿದ್ರಿ? ಮರ್ತ್ಯ ಲೋಕದೊಳಗೆ ನಿನ್ನ ಮಕ್ಕಳಾಗಿ ಹುಟ್ಟಿ ಬರ್ತೀವಿ. ಹೌದು. ನಮ್ಮನ್ನ ಗುರ್ತು ಹಿಡಿದ ನಮ್ಮ ವಸ್ತು ನಮಗೆ ಕೊಟ್ಟಿಪ್ಪ ಅಂತಂದ್ರ ಬೇಕಾದ ವಸ್ತುಗಳು ನಿನ್ನ ಕೈವಶ ಆಗಿ ಬಿಡ್ತಾವ. ಇಲ್ಲಿ ನಮ್ಮ ದಾದಾಜಿ ಅವ್ರು ಏನು ಪ್ರಶ್ನೆ ಕೇಳ್ಯಾರು? ಏನಂತ ಕೇಳ್ಯಾರಿಪ್ಪ ಅವರು? ಆ ಮಾಧುಲಿಂಗಗೆ 4 ಮಂದಿ ಮಕ್ಕಳು. ಹೌದು. ಅಮರಾಯಿ ಸಿದ್ಧ, ಯೋಗಿ ಸಿದ್ಧ, ಆ ಮಳಿ ಮಲ್ಲಪ್ಪ ಅಂತಕ್ಕಂಥ ಲಾಸ್ಟ್ನೇದ 4ನೇ ಮಗ ಅದಾನ. ಮಳಿ ಮಲ್ಲಪ್ಪಗೆ ಪರಮಾನಂದ ಅಂತೇಳಿ ಯಾಕೆ ಹೆಸರು ಬಂತು? ಹೌದು ಹೌದು ಅಂತಕ್ಕಂಥದ್ದು ಇದೊಂದು ಹಾಲು ಮತದೊಳಗ ಪ್ರಶ್ನೆ ಕೇಳ್ಯಾರ. ಇನ್ನೊಂದು ಏನು ಕೇಳ್ಯಾರಪ್ಪ ಅಂತಂದ್ರ ಹಾಲು ಮತದೊಳಗ ಒಬ್ಬ ಸಿದ್ಧಗ ಹೌದು ಬಂಗಾರ ಜೆಂಡ ಆಯ್ತತ. ಹೌದು ಹೌದು. ಇವು 2 ಪ್ರಶ್ನೆಗಳನ್ನ ಕೇಳ್ಯಾರ. ಯಾವ ಸಿದ್ಧತೆ ಕೇಳ್ಯಾರ? ಯಾವ ಸಿದ್ಧಗ ಬಂಗಾರ ಚೆಂಡ ಅಂತ ಕೇಳ್ಯಾರ. ಹೌದು ಹೌದು. ಅವ್ರಿಗೆ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆಗೆ ಉತ್ತರ ಹೆಂಗದಪ್ಪ ಅಂತಂದ್ರ ನಮಗ ಹೆಂಗ ಸಿಕ್ಕದ್ರಿಪ್ಪ? ಮಳಿ ಮಲ್ಲಪ್ಪಗ ಪರಮಾನಂದ ಅಂತೇಳಿ ಯಾವಾಗ ಹೆಸರು ಬಂತಪ್ಪ ಅಂತಂದ್ರೆ ಎಲ್ಲನ್ನ ಯಾವಾಗ ಬರ್ತದ್ರಿಪ್ಪ? ಅವನಿಗೆ ಸನ್ಯಾಸಿ ಪಟ್ಟವನ್ನ ಕಟ್ಟಿದಾಗ ಅವನಿಗೆ ಮಳಿ ಮಲ್ಲಪ್ಪ ಹೋಗಿ ಪರಮಾನಂದ ಅಂತೇಳಿ ಹೆಸರಿಟ್ಟಾರು. ಹೌದು ಹೌದು ಹೌದು. ಇದು ನಿಮಗ ಬುಕ್ಕ ಯಾವದಪ್ಪ ಅಂತಂದ್ರ ಯಾವದ್ರಿ? ಹಾಲು ಮತ್ತ ಅಧ್ಯಯನ ಮಾಲೆ 6 ಬರ್ದಿರ್ತಕ್ಕಂಥ ಚೆನ್ನಪ್ಪ ಕಟ್ಟಿ ಪೇಜ್ ನಂಬರ್ 30. ಹೌದು ಹೌದು. ಇದು ನೀವು ಕೇಳಿರ್ತಕ್ಕಂಥ ಒಂದು ಪ್ರಶ್ನೆಗೆ ಉತ್ತರ ಹಿಂಗದ ದಾದಾಜಿ ಅವರ. ಇನ್ನೊಂದು ಹಾಲು ಮತದೊಳಗೆ ಒಬ್ಬ ಸಿದ್ಧಗ ಬಂಗಾರ ಜೆಂಡ ಅದ ಅಂತೇಳಿರಿ. ನಮ್ಮ ಸಂದ ಮುಗಿದ್ರೊಳಗೆ ಸಿಕ್ತಂದ್ರ ಹೇಳ್ತೀವಿ. ಹೌದು ಹೌದು. ನಮ್ಮ ಸಂದ ಮುಗಿದ್ರೊಳಗೆ ಸಿಗ್ಲಿಲ್ಲ ಅಂದ್ರ ಮುಂದಿನ ಸಂದಿಗೆ ದಾದಾಜಿ ಅವ್ರು ನೀವು ಉತ್ತರ ಕೊಟ್ಟ ಮತ್ತೆ 2 ಪ್ರಶ್ನೆಗಳನ್ನ ಕೇಳ್ರಿ. ಹೌದು ಹೌದು ಹೌದು. ಬರೋಬರಿ ಅದರಿಪ್ಪ, ಬರೋಬರಿ ಅದ. ಏನ್ರಿ ಈಗ ಒಂದು ಮಾಡ್ತೀವಿ, ಆಗಲದ ಒಂದು ಉಳ್ದೈತಿರ್ಲ. ಉಳ್ದದ್ದು ಅದನ್ನ ಕಾಯಿಂಡ್ರ ಹೇಳುಣ್ರು. ಹೇಳಬೇಕು. ಸಂದಿಗೆ ಸಂದ ಕುಲ್ಲಾಗಲಿ ಅಂದ್ರೆ ಎಲ್ಲನ್ನ. ಹೌದು. ನಮ್ಮ ಕುಲಕರ್ಣಿ ದಾದವ್ರಿಗೆ ಕೇಳಿರ್ತಕ್ಕಂಥ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರ ಏನ್ರಿಪ್ಪ ಅದು? ಹಾಲು ಮತ್ತದ ಒಂದು ಸಿದ್ಧಾಟಿಕೆ ಒಳಗ ಘರ್ಷಣೆ ಏನಪ್ಪಾ ಅಂತ ಕೇಳಿದ್ವಿ ಅಂತಂದ್ರ ಏನ್ರಿ ಅದು?
ಏಳು ಹಟ್ಟಿಗೆ ಹೇಳಿರ್ತಕ್ಕಂಥದ ಏಳು ಹಟ್ಟಿ ಬ್ರಾಹ್ಮಣರ ಒಂದು ಗೊಂತು ಏನಾಗಿತ್ತಪ್ಪ ಅಂದ್ರ ಪರಾರಿ ಆದಾಗ ಹೌದು ತಂದಕ್ಕಿ ದೇವಿ ಯಾರಪ್ಪ ಅಂತಂದ್ರ ಯಾವ ದೇವಿರಿಪ್ಪ? ಚೌಡಮ್ಮ ದೇವಿ ಅಂತಕ್ಕಿ. ಹೌದು ಹೌದು ಚೌಡಮ್ಮ ಅಂತಕ್ಕಂಥ ದೇವಿ ತನ್ನ ತುರುಬವನ್ನ 7 ಭಾಗ ಮಾಡಿ, ಹೌದು ಎಷ್ಟು ಭಾಗ ಮಾಡಿ? 7 ಭಾಗ ಮಾಡಿ, ತನ್ನ ಜಡಿಯನ್ನ 7 ಭಾಗ ಮಾಡಿ 7 ಭಾಗವನ್ನ ಒಂದೊಂದು ಭಾಗದಿಂದ ಒಂದೊಂದು ಹಟ್ಟಿಯನ್ನ ಒಮ್ಮೆ ತಂದು ಬಿಟ್ಟಳಕ್ಕೆ ಚೌಡಮ್ಮ ದೇವಿ ಅಂತ. ಹೌದು ಹೌದು ಇದು ನಿಮಗ ಬುಕ್ಕ ಬೇಕಾದ್ರ ಹಾಲು ಮತದೊಳಗ ಯಾವದಪ್ಪ ಅಂತಂದ್ರೆ ನಮಗೆ ಇದಕ್ಕೆ ಆಧಾರ ಬುಕ್ ಅಂತಂದ್ರ ಗ್ರಾಮ ದೇವತೆ ಅಂತಕ್ಕಂತ ಬುಕ್ಕ. ಹೌದು 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 ಅದಕ್ಕೆ ನಮ್ಮ ದಾದಾಜಿ ಅವರಿಗೆ 2 ಮಾತುಗಳನ್ನ ಕೇಳಿದ್ದೀವಿ. ಒಂದ ಉತ್ತರ ತಮಗ ಗೊತ್ತಿದ್ದಷ್ಟು ಹೇಳಿದ್ರು, ಇನ್ನೊಂದು ಉತ್ತರ ಹೇಳಿಲ್ಲಗಿರೋದನ್ನ ನಾವೇ ಹೇಳಿವಿ ಅಲ್ಲನ. ಹೌದು ಹೌದು ಇನ್ನು ಸರಜೋಡಿ ಕಲಾವಂತರಿಗೆ ಮತ್ತೆ 2 ಪ್ರಶ್ನೆಗಳನ್ನ ಮಾಡ್ಬೇಕಾಗ್ಯದ, ಮಾಡ್ರಿ ಅಂತೇಳಿ ಕಮಿಟಿ ಅವ್ರು ಹೇಳಕತ್ತಾರ. ಹೌದು ಆ ಹಾಲು ಮತ್ತದ ಒಂದು ಸಿದ್ಧಾಟಿಕೆ ಒಳಗೆ ಹೆಂಗ ಪ್ರಶ್ನೆ ಪಾತಂದ್ರ ಹೆಂಗ್ರಿಪ್ಪ ಅದು? ಯಾಕಂದ್ರ ಜಗತ್ತಿನೊಳಗ ಎಷ್ಟೋ ಶಾನ್ಯಾರ ಅದಾರಂದ್ರು ಒಬ್ಬರಿಗೆ ತಲೆ ಮೇಲೆ ಒಬ್ಬರ ಕೈ ಅದಾರಿಪ್ಪ ಅದ. ಅದಕ್ಕೆ ಇವತ್ತು ನಮ್ಮ ಹಿರಿ ಕಲಾವಂತರಿಗೆ ಇನ್ನೊಂದು ಮಾತು ಏನು ಕೇಳುದಂದ್ರ ಏನಂತ ಕೇಳ್ಬೇಕತ್ತೀರಿ? ಸತ್ಯ ಸಿದ್ಧರ ಅಂದ್ರೆ ಎಂತ ಪವಾಡ ಮಾಡ್ಯಾರಂದ್ರ ಎಲ್ಲನ ತುಂಬಿದ ಒಳೆಯಾಗ ಕಂಬಳಿ ಆಚಾರ ಬರಗಾಲ ಬಿದ್ದಾಗ ಮಳಿ ಕರೆದಾರ, ಮಕ್ಕಳಿಲ್ಲದವ್ರಿಗೆ ಮಕ್ಕಳ ಕೊಟ್ಟಾರು, ಒಣಗಿದ ಗಿಡ ಚಿಗಿಸ್ಯಾರು, ಪಾತಾಳದನ ಸುದ್ದಿ ಕೈಲಾಸದನ ಸುದ್ದಿ ಹೇಳ್ಯಾರ, ಪಾತಾಳದನ ಬೇದ ಹೇಳ್ಯಾರು, ಹಿಂದ 6 ತಿಂಗಳ ಸುದ್ದಿ 3-6 ತಿಂಗಳ ಸುದ್ದಿ ಕಂಡು ಕನಸು ಉಂಡ ಊಟ ಹೇಳಿದವರು ನಮ್ಮ ಸತ್ಯ ಸಿದ್ಧರು. ಹೌದು ಹೌದು ಅಂತ ಸಿದ್ಧರು ಎಂತೆಂತ ಪವಾಡ ಮಾಡಿ ಹೋಗ್ಯಾರು. ಹೌದು ಹಂಗ ಇವತ್ತು ಇನ್ನೊಂದು ಮಾತು ನಮ್ಮ ದಾದಾಜಿ ಅವ್ರಿಗೆ ಏನು ಕೇಳುದದ? ಏನಂತ ಕೇಳ್ಬೇಕತ್ತೀರಿ? ಹಾಲು ಮತದೊಳಗೆ ಒಬ್ಬಕ್ಕೆ ಹೆಣ್ಣು ಮಗಳಿಗೆ ವಯಸ್ಸು 80 ಆಗಿತ್ತು. 80? ಹೌದು. ಎಷ್ಟು? 80 ವಯಸ್ಸಾಗಿತ್ತು. ಹಾಲು ಮತಕ್ಕ ಮತ್ತು ಇಸ್ಲಾಂ ಧರ್ಮಕ್ಕ ಅವಿನಾಭಾವ ಸಂಬಂಧದ. ಈಗ ಅದ ಹಿಂದೂ ಅದ. ಯಾಕಂದ್ರ ಇವರ ವಡ್ಡಿವಾಲಗ ಶಿವಸ್ಥಾನ ಹಳ್ಳಿ ಹನುಮರನಾಡು ದಿಲ್ಲಿ ಬಾಚರ ಪಟ್ಟಣದೊಳಗಿತ್ತು. ಅಂತ ವಡ್ಡಿವಾಲಗವನ್ನ ತಂದ ಮುಂದೆ ಮಾಳಿಗರಾಯನ ಕಾಲ ಕೀರ್ತಿ ಇವ್ರ ಒಳಗೆ ಬೆಳೆದದ. ಹೌದು 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 ಹಾಲು ಮತ್ತದ ಒಳಗ ಒಬ್ಬ ಇಸ್ಲಾಮ ಧರ್ಮದವನ 80 ವರ್ಷದ ಹೆಣ್ಣು ಮಗಳು. ಹೌದು ಹೌದು ಆ ಇಸ್ಲಾಮ ಧರ್ಮದ ಒಬ್ಬ ಭಕ್ತನನ್ನ ತನ್ನ ಮಗು ಮಾಡಿಕೊಂಡು ಕೂಸನ ಮಾಡ್ಕೊಂಡ ಮಲಿ ಹಾಲು ಕುಡಿಸ್ಯಾಳು. ಹೌದು ಹೌದು ಯಾಕೆ ಕಲಿಯುಗದೊಳಗ ಅತ್ರಿ ಋಷಿಯ ಅನಸೂಯ ದೇವಿ ಮನೆಗೆ ಹೆಂಗ ಶಿವ ಪಾರ್ವತಿ ಬ್ರಹ್ಮ ವಿಷ್ಣು ಮಹೇಶ್ವರ ಬಂದು ಕುಸ್ಗೋಳಾಗಿ ಬಿದ್ದಿದ್ರಲ್ಲ. ಹೌದು ಹೌದು ಅತ್ರಿ ಋಷಿ ಹೆಂಗ ಕುಸ್ಗೋಳ ಮಾಡಿ ಮಲಿ ಹಾಲು ಕುಡಿಸ್ಯಾಳ, ಹಂಗ 80 ವರ್ಷದ ಮುದುಕಿ ಆ ಇಸ್ಲಾಂ ಧರ್ಮದ ಒಬ್ಬ ಬಾಬಾಗ ಮಲಿ ಹಾಲು ಕುಡಿಸ್ಯಾಳ. ಆ ಕುಡಿಸಿದಕ್ಕೆ ಹೆಣ್ಣು ಮಗಳು ಯಾರು? ಹೌದು ಹೌದು ಇದು 1ನೇ ಪ್ರಶ್ನೆ. ಇದಕ್ಕೆ ಸಂಬಂಧಿಟ್ಟ ಇನ್ನೊಂದು ಮಾತು ಇದ್ರೊಳಗೆ ಏನ್ರಿ ಅದು? ಅದೇ ಮುಸಲ್ಮಾನರ ಸಮಾಜದೊಳಗ ಆ ಇಸ್ಲಾಂ ಧರ್ಮದವರಿಗೆ ಮೈಯಾಗ ಒಬ್ಬಕ್ಕೆ ದೇವಿ ಬಂದಾಳು. ದೇವಿ ಬಂದಾಳು. ಹೌದು. ನೀ ಕರೆ ದೇವಿನೂ ಅಲ್ಲ ತಳಿ ಪರೀಕ್ಷೆ ಮಾಡ್ಲಕ್ಕ ಒಂದು ಎಳಿ ಹಸು ಗೂಸನ್ನ ಎಳಿ ಕಂದನನ್ನ ತುಂಡು ಮಾಡಿ ಬುಟ್ಟ್ಯಾಗ ಹಾಕಿ ಕರೆ ನೀ ದೇವತೆ ಇದ್ರ ಈ ಕೂಸನ ಜೀವಂತ ಮಾಡತ್ ಹೇಳ್ಯಾರು. ಹೌದು ಹೌದು ಕೂಸನ ಜೀವಂತ ಮಾಡಿ ಆಕಿಗೊಂದು ಹೆಸರು ಬಂದದ. ಆ ತಾಯಿ ಹೆಸರು ಏನು? ಹೌದು ಹೌದು ಈ 2 ಮಾತುಗಳನ್ನ ನಮ್ಮ ದಾದಾಜಿ ಅವರು ಹೇಳ್ತಾರತ್ತ ತಿಳ್ಕೊಂಡು ಯಾಕ ನಿಡೋಣಿ ಗ್ರಾಮದ ಕೀರ್ತಿಯನ್ನ ಮುಗುಲೆತ್ತರಕ್ಕೆ ಬೆಳೆಸಿ ನಾಡಾಗ ನಿಡೋಣಿ ಅಂದ್ರ ನಮ್ಮ ಸುರೇಶಿ ಕಾಕಾರ ಅವ್ರ ಹೆಸರು ಜಗತ್ತಿನೊಳಗೆ ಜೈಬೇರಿ ಹೊಡೆದದ. ಅವ್ರ ಹಾಡಿದಟ್ಟಿನ ನಮಗ ವಯಸ್ಸು ಆಗಿಲ್ಲ ಅಲ್ಲಣ್ಣ. ಹೌದು 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 ಅಂತ ಹಿರಿಯ ಕಲಾವಂತರ ಅದಾರ. ಹೌದು. ಇನ್ನು ಬಾಳೇನು ಮಾತನಾಡ್ಲಾರ್ದೆ. ಹೌದು. ಯಾಕಂದ್ರ ನಮ್ಮ ಔದ್ಯಾರ ಬಹಳ ಚಂದ ಕೂಡ್ಯಾರು. ಹೌದು. ಇವತ್ತು ಸತ್ಯ ಸಿದ್ಧರ ಸಿದ್ಧಾಟಿಕೆ ಕೇಳ್ಕೊಂಡು ಮನಿ ಒಳಗೆ ಬೆಳೆಸಿ ಆ ಸಿದ್ಧರ ಸೇವಕ ನೀವು ಪಾತ್ರಗಳನ್ನು ತಿಳ್ಕೊಂಡು ಒಂದು 5 ನುಡಿ ಕ್ಯಾಲಿ ಹಾಡಿ ಸರ್ಜೋಡಿ ಕಲಾವಂತರಿಗೆ ಪಾಳೆ ಹೋಗ್ತದ.